ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ನೀವು ಸಂಕ್ರಾಂತಿ ಹಬ್ಬಕ್ಕೆ ಬೆಲ್ಲ ಸಕ್ಕರೆ ಅಚ್ಚು ಖರೀದಿಸಲು ಹೊರಟಿದ್ದೀರಾ? ಹಾಗಾದರೆ ನಿಲ್ಲಿ. ಖರೀದಿಗೆ ಮುನ್ನ ನಮ್ಮ ಈ ಎಪಿಸೋಡನ್ನು ತಪ್ಪದೆ ನೋಡಿ. ಯಾಕಂದರೆ ನಮ್ಮ ಮಾರುಕಟ್ಟೆಗೆ ಕಿಲ್ಲರ್ ಬೆಲ್ಲ ಹಾಗೂ ಡೇಂಜರಸ್ ಅಚ್ಚು ಲಗ್ಗೆ ಇಟ್ಟಿದೆ. ಈ ಬೆಲ್ಲ ಮತ್ತು ಸಕ್ಕರೆ ಅಚ್ಚು ನಿಮ್ಮ ಬಾಳಲ್ಲಿ ಸಿಹಿ ಕೊಡೋ ಬದಲು ನಿಮಗೆ ಡೆಡ್ಲಿ ಆಗಿರುವಂಥ ರೋಗವನ್ನು ತರಬಹುದು. ನೀವು ತಿಂದರೆ ನಿಮ್ಮ ಸಂಭ್ರಮವೆಲ್ಲ ಮಾಯ ಆಗ್ಬೋದು. ಅದು ಹೇಗೆ ಅನ್ನುವಂಥ ಡೆಡ್ಲಿ ಸೀಕ್ರೆಟ್ ಕವರ್ ಸ್ಟೋರಿಗೆ ಗೊತ್ತಾಗುತ್ತೆ. ಅದನ್ನು ಬಯಲು ಮಾಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಸಂಕ್ರಾಂತಿ ಎಸ್, ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಲು ನೀವು ಬೆಲ್ಲ ಸಕ್ಕರೆ ಅಚ್ಚು ಖರೀದಿಸಲು ಮಾರುಕಟ್ಟೆಗೆ ಹೊರಟಿದ್ದೀರಾ? ಹಾಗಾದ್ರೆ ನಿಲ್ಲಿ. ಯಾಕಂದ್ರೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಕಿಲ್ಲರ್ ಬೆಲ್ಲ. ನಕಲಿ ಬೆಲ್ಲ ತಿಂದ್ರೆ ರೋಗ ಗ್ಯಾರಂಟಿ. ಹಬ್ಬದ ಖರೀದಿಗೆ ಮಾರುಕಟ್ಟೆಗೆ ಹೋಗೋ ಮುನ್ನ ಈ ಎಪಿಸೋಡ್ ಅನ್ನ ಗಮನವಿಟ್ಟು ನೋಡಿ. ಯಾಕಂದ್ರೆ ಮಾರುಕಟ್ಟೆಗೆ ನಕಲಿ ವಿಷಕಾರಿ ಕೆಮಿಕಲ್ ಮಿಶ್ರಿತ ಬೆಲ್ಲ ಲಗ್ಗೆ ಇಟ್ಟಿದೆ. ಈ ಕಿಲ್ಲರ್ ಬೆಲ್ಲ ಜನರಿಗೆ ಆರೋಗ್ಯ ಕೊಡೋ ಬದಲು ಜನರ ಜೀವಕ್ಕೆ ಕುತ್ತು ತರಲಿದೆ. ವಿಷ ರಾಸಾಯನಿಕ ಬೆರೆಸಿರೋ ಬೆಲ್ಲ ನಮ್ಮ ದೇಹಕ್ಕೆ ಕೊಡಬಾರದ ಬೇನೆ ಕೊಡಲಿದೆ. ಈಗ ಸೂಪರ್ ಫಾಸ್ಫೇಟಲ್ಲಿ ನಿಮಗೆ ಒಂದು ಆ್ಯಸಿಡ್ ರೆಸಿಡ್ಯೂ ಇರ್ತದೆ. ಸಲ್ಫ್ಯೂರಿಕ್ ಆ್ಯಸಿಡ್ ರೆಸಿಡ್ಯೂ ಇರ್ತದೆ. ನೀವೊಂದು ಆ್ಯಸಿಡ್ ರೆಸಿಡ್ಯೂ ಇರುವ ಪದಾರ್ಥವನ್ನು ಮುಟ್ಟಲೇಬಾರ್ದು, ಆಯಿತಾ? ಆಮೇಲೆ ಅದರಲ್ಲಿ ಕಲ್ಮಶಗಳಿರ್ತವೆ. ಕಲ್ಮಶಗಳು ಅಂದರೆ ಲೆಡ್ ಏನಿದೆ, ಕ್ಯಾಡ್ಮಿಯಮ್ ಏನಿದೆ. ಯಾಕಂದರೆ ಗೊಬ್ಬರ ಹಾಕುವಂಥದ್ದು. ಗೊಬ್ಬರಕ್ಕೆ ನೀವು ಲೆಡ್ ಇಷ್ಟಿರಬೇಕು, ಕ್ಯಾಡ್ಮಿಯಮ್ ಇಷ್ಟಿರಬೇಕು, ಮೆರ್ಕ್ಯೂರಿ ಇಷ್ಟಿರಬೇಕು ಅಂತ ಈ ಫುಡ್ ಥರ ನೋಡಲ್ಲ ನಾವು. ಸೊ ಹೆವಿ ಮೆಟಲ್ಸ್ ಇದ್ದರೆ ಅವು ಹಾನಿ ಮಾಡ್ತವೆ, ಎಲ್ಲ ಆರ್ಗನ್ಸಿಗೆ ಎಫೆಕ್ಟ್ ಆಗ್ತವೆ, ಸಮಸ್ಯೆ ಕೊಡ್ತದೆ. ಆಮೇಲೆ ಆ್ಯಸಿಡ್ ರೆಸಿಡ್ಯೂ ಇದ್ದರೆ ಏನು ಮಾಡ್ತೀರಾ? ಸಲ್ಫ್ಯೂರಿಕ್ ಆ್ಯಸಿಡ್ ರೆಸಿಡ್ಯೂ ಇದ್ದರೆ, ಸಲ್ಫ್ಯೂರಿಕ್ ಆ್ಯಸಿಡ್ ನೀವು ಏನಕ್ಕಾದರೂ ಕಬ್ಬಿಣ ಹಾಕಿದ್ರೆ ಹಾಗೆ ಕರಗುತ್ತೆ ಅಂಥದ್ದು ಪದಾರ್ಥ ಅದು. ಸೊ ಅಂಥ ಡೇಂಜರಸ್ ಕೆಮಿಕಲ್ಸ್ ಅದರಲ್ಲಿ ಇಂಪ್ಯೂರಿಟೀಸ್ ಆಗಿರ್ತದೆ. ಎಷ್ಟು ಸಮಸ್ಯೆ, ಕೃತಕ ಬಣ್ಣಗಳು, ಹೈಪರ್ ಆ್ಯಕ್ಟಿವಿಟಿ ಸಿಂಡ್ರೋಮು, ದೇಹ ಅದನ್ನು ಡೈಜೆಷನ್ ಮಾಡೋಕ್ಕೆ ಬರಲ್ಲ. ಇಂಥ ಒಂದು ಶಾಕಿಂಗ್ ನ್ಯೂಸ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. ಈ ನ್ಯೂಸ್ನ ಸತ್ಯಾಸತ್ಯತೆಯನ್ನ ತುರ್ತಾಗಿ ತಿಳಿದು ನಮ್ಮ ಕರುನಾಡಿನ ಮಂದಿಗೆ ತಿಳಿಸಲೇಬೇಕು. ಹಬ್ಬದ ಸಂಭ್ರಮದ ಹೆಸರಲ್ಲಿ ಜನರಿಗೆ ವಿಷ ಉಣಿಸೋ ವಿಷ ಆಹಾರ ಮಾಫಿಯಾದ ಬಣ್ಣ ಬಯಲು ಮಾಡಲೇಬೇಕೆಂದು ಕವರ್ ಸ್ಟೋರಿ ನಿರ್ಧರಿಸಿತು. ಅದಕ್ಕಾಗಿ ನಮ್ಮ ತಂಡ ಈ ಬೆಲ್ಲ ತಯಾರು ಮಾಡೋ ಮಾಫಿಯಾ ಮಂದಿಯ ಅಡ್ಡಕ್ಕೆ ನುಗ್ಗಲು ಹೊರಟೇ ಬಿಡ್ತು. ಗಡಿ ಭಾಗದಲ್ಲಿದೆ ಕಿಲ್ಲರ್ ಬೆಲ್ಲ ಅಡ್ಡ. ಬೆಚ್ಚಿ ಬಿದ್ದೆವು ಅಲ್ಲಿನ ಬೆಲ್ಲ ನೋಡಿ. ನಮ್ಮ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡೋ ಈ ಕಿಲ್ಲರ್ ಬೆಲ್ಲ ಎಲ್ಲಿಂದ ಬರುತ್ತೆ ಅನ್ನೋದನ್ನ ತಿಳಿಯಲು ನಾವು ತನಿಖೆ ಪ್ರಾರಂಭಿಸಿದ್ವಿ. ಅನೇಕರ ಬಳಿ ವಿಚಾರಿಸಿದ್ವಿ. ಆಗ ಹೆಚ್ಚಿನವರು ಹೇಳಿದ್ದು ನೆರೆ ರಾಜ್ಯಗಳಿಂದ ಅಂತ. ಎಲ್ಲ ರಾಜ್ಯದಲ್ಲೂ ಆಲ್ರೆಡಿ ಬೆಲ್ಲದ ಮಾರ್ಕೆಟ್ಗಳು ಓಪನ್ ಆಗಿಬಿಟ್ಟಿದೆ. ಅದರಲ್ಲಿ ಕೆಮಿಕಲ್ ಬೆಲ್ಲ ಜಾಸ್ತಿ. ಕಲರ್ ಬರಬೇಕು ಅಂದರೆ ಕೆಮಿಕಲ್ ಹಾಕಲೇಬೇಕು. ಕೆಮಿಕಲ್ ಹಾಕ್ತಾ ಇರೋ ಕಾರಣದಿಂದ ಎಲ್ಲ ಮಾರ್ಕೆಟಲ್ಲೂ ನಮ್ಮ ಕರ್ನಾಟಕ ಮಾರ್ಕೆಟಲ್ಲಿ ಬೆಲ್ಲ ರಿಜೆಕ್ಟ್ ಆಗ್ತಾಯಿದೆ. ವಿತೌಟ್ ಕೆಮಿಕಲ್ ಹಾಕ್ತಾನೆ ಬೆಲ್ಲ ಏನಾರ ತೆಗೆದ್ರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ರೈಟ್ ಇಲ್ಲ. ನಮಗೆ ರೈಟ್ ಬೇಕು ಅಂತಂದ್ರೆ ಕಲರ್ ಬೇಕು ಅಂದ್ರೆ ಕೆಮಿಕಲ್ ಹಾಕ್ಲೇಬೇಕು ನಾವು. ಈ ಮಾಹಿತಿಯನ್ನ ಆಧರಿಸಿ ನಮ್ಮ ತನಿಖೆ ಮತ್ತೆ ಮುಂದುವರೆಸಿದ್ವಿ. ಆಗ ಸಿಕ್ತು ನಮಗೆ ಮೊದಲ ಕ್ಲೂ. ಆಂಧ್ರದ ಗಡಿ ಜಿಲ್ಲೆಗಳಲ್ಲಿ ವಿಷ ಬೆಲ್ಲ. ಆಲೆ ಮನೆಯಲ್ಲಿತ್ತು ಡೆಡ್ಲಿ ಕೆಮಿಕಲ್. ಈ ಕಿಲ್ಲರ್ ಬೆಲ್ಲದ ಮಾಫಿಯಾದ ಬೆನ್ನತ್ತಿದ ನಮ್ಮ ತಂಡಕ್ಕೆ ಗೊತ್ತಾಯಿತು, ಈ ಬಾರಿ ಕರ್ನಾಟಕದ ಮಾರುಕಟ್ಟೆಗೆ ಹೆಚ್ಚಾಗಿ ಬಂದಿರೋದು ಆಂಧ್ರ ಪ್ರದೇಶದ ಆಲೆಮನೆ ಬೆಲ್ಲ ಅಂತ. ಇಲ್ಲಿನ ಆಲೆಮನೆಗಳಲ್ಲಿ ಈ ಕಿಲ್ಲರ್ ಬೆಲ್ಲ ಹೇಗೆ ತಯಾರಾಗುತ್ತೆ ಅನ್ನೋ ಮಾಹಿತಿ ಸಂಗ್ರಹಿಸಿದ ನಾವು ಬೆಚ್ಚಿ ಬಿದ್ದೆವು. ಎಸ್, ಗೋದಾವರಿ ಜಿಲ್ಲೆ ಮುಂತಾದ ಕಡೆ ಭರ್ಜರಿಯಾಗಿ ತಯಾರಾಗುತ್ತಿದೆ ಕಿಲ್ಲರ್ ಬೆಲ್ಲ. ಈ ಬೆಲ್ಲಕ್ಕೆ ಸುರಿತಾರೆ ಗೋಣಿಗಟ್ಟಲೆ ರಾಸಾಯನಿಕ ಗೊಬ್ಬರ.
ಇವರು ಗೋಣಿಗಟ್ಟಲೆ ರಾಸಾಯನಿಕ ಗೊಬ್ಬರ ಸುರಿಯೋದನ್ನ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಅಡ್ಡದಾರಿಗಳೇನು? ಗೊಬ್ಬರ ಹಾಕೋದು. ಈಗ ಮನೆಯಲ್ಲಿ ಏನು NPK ಗೊಬ್ಬರ ಏನಿದೆಯೋ, ಸೂಪರ್ ಫಾಸ್ಫೇಟು, ರಾಕ್ ಫಾಸ್ಫೇಟು ಏನಿದೆಯೋ ಆ ಫಾಸ್ಫೇಟ್ಗಳನ್ನು ಹಾಕ್ತಕ್ಕಂಥದ್ದು, ಸಲ್ಫೇಟ್ಗಳನ್ನು ಹಾಕ್ತಕ್ಕಂಥದ್ದು. ಈಗ ಸಲ್ಫೇಟು ಫಾಸ್ಫೇಟು ಎರಡೂ ಕೂಡ ಗೊಬ್ಬರವೇ. ಸಲ್ಫೇಟ್ ನಿಮಗೆ ಸಲ್ಫರ್ಗೆ ಬರುವಂಥದ್ದು, ಫಾಸ್ಫರ್ ರಂಜಕಕ್ಕೆ ಬರತಕ್ಕಂಥದ್ದು. ಇವೆರಡೂ ಗೊಬ್ಬರಗಳನ್ನು ಉಪಯೋಗಕ್ಕೆ ಮಾಡೋಕ್ಕೆ ಶುರು ಮಾಡಿದ್ವಿ ಈ ಪ್ರೋಸೆಸ್ಸಲ್ಲಿ. ಹೀಗೆ ತಯಾರಾಗೋ ಬೆಲ್ಲ ದೇಹಕ್ಕೆ ಭಾರೀ ಅಪಾಯಕಾರಿ. ಗಂಧಕ ರಂಜಕಗಳನ್ನು ಅಪಾಯಕಾರಿ ಮಟ್ಟದಲ್ಲಿ ಸುರಿಯೋ ಇವರು ನಮ್ಮ ಪ್ರಾಣಕ್ಕೆ ಭಾರೀ ಕುತ್ತು ತರ್ತಿದ್ದಾರೆ. ಈ ರೀತಿ ವಿಷ ರಾಸಾಯನಿಕ ಗೊಬ್ಬರ ಮಿಕ್ಸ್ ಆಗಿರೋ ಬೆಲ್ಲ ನಮ್ಮ ಕರುನಾಡಿನ ಮಾರುಕಟ್ಟೆಗೆ ಈಗಾಗಲೇ ಲಗ್ಗೆ ಇಟ್ಟು ಜನರಿಗೆ ವಿಷ ಉಣಿಸುತ್ತಿದೆ. ಇಂಥ ಕಿಲ್ಲರ್ ಬೆಲ್ಲ ಇನ್ನೆಲ್ಲಿ ತಯಾರಾಗುತ್ತೆ ಅಂತ ತಿಳಿಯಲು ತನಿಖೆ ಮುಂದುವರೆಸಿದ್ವಿ. ಆಗ ನಮಗೆ ಸಿಕ್ತು ಇನ್ನಷ್ಟು ಮಾಹಿತಿ. ತಮಿಳುನಾಡಿನಲ್ಲೂ ರೆಡಿ ಆಗ್ತಿದೆ ಡೆಡ್ಲಿ ಬೆಲ್ಲ. ಕಲರ್ಗಾಗಿ ಹಾಕ್ತಾರೆ ಡೇಂಜರಸ್ ಕೆಮಿಕಲ್. ಸಿಹಿ ಹೆಸರಿನಲ್ಲಿ ನಮ್ಮ ಜನರಿಗೆ ವಿಷ ಉಣಿಸುತ್ತಿರೋ ಈ ಮಾಫಿಯಾ ಇನ್ನೆಲ್ಲೆಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅಂತ ತಿಳಿಯಲು ಕಾರ್ಯಾಚರಣೆ ಮುಂದುವರಿಸಿದ ನಾವು ತಮಿಳುನಾಡಿಗೂ ತಲುಪಿದೆವು. ಆಗ ನಮಗೆ ಇನ್ನಷ್ಟು ಭಯಾನಕ ಸೀಕ್ರೆಟ್ಗಳು ಗೊತ್ತಾದವು.